ಈ ಪುರಾಣದ ಮಾತು ವಿದ್ಯಾರ್ಥಿಗಳಿಗೋಸ್ಕರ ಎಷ್ಟು ಚೆನ್ನಾಗಿದೆ ನೋಡಿ. ಕಾಕಚೇಷ್ಟ ಬಖಧ್ಯಾನಂ ಶ್ವಾನನಿದ್ರಾ ತಥೈವ ಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿಂ ಪಂಚಲಕ್ಷಣಂ. ವಿದ್ಯಾರ್ಥಿಗಳ 5 ಲಕ್ಷಣಗಳು. ಕಾಗೆ ಹೇಗೆ ಚೇಷ್ಟೆ ಮಾಡುತ್ತೆ? ನೀವು ಏನಾದ್ರೂ ಒಂದು ಮೇಲೆ ಹೋಗ್ಬಿಟ್ಟು ಒಣಗ ಹಾಕಿದ್ರೆ ಅದು ಆ ಕಾಗೆ ಬಂತು ಅಂದ್ರೆ ಅದು ಎತ್ಕೊಂಡು ಹೋಗೋ ತನಕ ಬಿಡೋದಿಲ್ಲ. ಅದು ನೀವು ಓಡಿಸಿ ಮತ್ತೆ ಬರುತ್ತೆ, ಮತ್ತೆ 2 ನಿಮಿಷ ಮತ್ತೆ ಓಡಿಸಿ ಮತ್ತೆ ಬರುತ್ತೆ. ಹಾಗೆ ವಿಷಯಗಳನ್ನ ಗ್ರಾಬ್ ಮಾಡಬೇಕು ವಿದ್ಯಾರ್ಥಿಗಳು. ಕಾಕಚೇಷ್ಟ ಬಖಧ್ಯಾನಂ. ಬಕ ಪಕ್ಷಿ ತುಂಬಾ ಕಾನ್ಸಂಟ್ರೇಟ್ ಮಾಡುತ್ತೆ. ಒಂದು ಬೇಟೆಯನ್ನು ಆಡ್ಬೇಕಂದ್ರೆ ಒಂದು 5-10 ನಿಮಿಷ ಕಾನ್ಸಂಟ್ರೇಷನ್ ಮಾಡಿ ತನ್ನ ಬೇಟೆಯನ್ನು ಆಡುತ್ತೆ. ಹಾಗೆ ಆ ರೀತಿಯ ಕಾನ್ಸಂಟ್ರೇಷನ್ ಇರಬೇಕು. ಕಾಕಚೇಷ್ಟ ಬಖಧ್ಯಾನಂ ಶ್ವಾನ ನಿದ್ರಾ. ಶ್ವಾನ ಅಂದ್ರೆ ನಾಯಿ. ನಾಯಿ ಹೆಂಗ್ ನಿದ್ದೆ ಮಾಡುತ್ತೆ? ಪಟ್ ಅಂತ ಯಾರು ಸಣ್ಣ ಶಬ್ದ ಆದ್ರೆ ಸಾಕು ಎದ್ದು ಬಿಡುತ್ತೆ. ಆ ರೀತಿ ನಿದ್ದೆ ಮಾಡಬೇಕು. ನಿದ್ದೆ ಡೀಪ್ ನಿದ್ದೆಯನ್ನ ಮಾಡಬಾರ್ದು ವಿದ್ಯಾರ್ಥಿ ಆದವರು. ಶ್ವಾನ ನಿದ್ರಾ ತಥೈವಿಚ. ಅದೇ ರೀತಿ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿಂ ಪಂಚಲಕ್ಷಣಂ. ಅಲ್ಪಾಹಾರಿ, ಸ್ವಲ್ಪ ಊಟ ಮಾಡ್ಬೇಕು ವಿದ್ಯಾರ್ಥಿ ಆದವನು. ಹೊಟ್ಟೆ ತುಂಬಾ ಊಟ ಮಾಡಬಾರ್ದು. ಯಾಕೆ ಅಂದ್ರೆ ಬುದ್ಧಿಶಕ್ತಿ ಚೆನ್ನಾಗಿ ಕೆಲಸ ಮಾಡಲ್ಲ. ಗೃಹತ್ಯಾಗಿ, ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಗೃಹತ್ಯಾಗಿ ಈ ಕಾಲಕ್ಕೆ ಆಗಲ್ಲ, ಅದಕ್ಕೋಸ್ಕರ ಮೊಬೈಲ್ ತ್ಯಾಗಿ. ಮೊಬೈಲ್ ತ್ಯಾಗಿ ಮಾಡಿದ್ರೆ ನೀವು ಈ ಕಡೆ ಮಾತನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಅತ್ಯಂತ ಅಭಿವೃದ್ಧಿಯನ್ನ ಹೊಂದ್ಬೋದು. ತುಂಬಾ ಒಳ್ಳೆ ಮಾರ್ಕ್ಸ್ಗಳನ್ನ ತೆಗಿಬಹುದು. ಇದನ್ನ ಮನಸ್ಸಲ್ಲಿ ಇನ್ನೊಂದ್ಸಲ ಇಟ್ಕೊಳ್ಳಿ. ಕಾಕಚೇಷ್ಟ ಬಖಧ್ಯಾನಂ ಶ್ವಾನ ನಿದ್ರಾ ತಥೈವ ಚ ಅಲ್ಪಾಹಾರಿ ಮೊಬೈಲ್ ತ್ಯಾಗಿ. ಮೊಬೈಲ್ ತ್ಯಾಗಿ ಮಾಡೋದನ್ನ ಸನ್ಯಾಸಿ ಸಮಾನ. ಮೊಬೈಲ್ ತ್ಯಾಗಿ ವಿದ್ಯಾರ್ಥಿಂ ಪಂಚಲಕ್ಷಣಂ. ಒಳ್ಳೇದಾಗ್ಲಿ.